ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಎದ್ದಿತ್ತಾವಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:15 ಇವಾಗ ಎದ್ದಿದ್ದು. ನಾನು ಎದ್ದಿದ್ದೀನಿ, ಪಲ್ಲವಿ ಎದ್ದಿದ್ದೀವಿ ಅಷ್ಟೇ. ಇವರೆಲ್ಲ ಹಂಗೆ ಮಲ್ಕೊಂಡವ್ರು ನೋಡಿ, ಒತ್ತಾಡ್ತವ್ರೆ. ಇನ್ನು ತಾನ್ಯ ಏನು ಕೂಡ ಮನ್ಗಿದ್ದಾನೆ, ಮನು ಕೂಡ ಮನ್ಗಿದ್ದಾನೆ. ಪಲ್ಲವಿ ಕಾಫಿಗೆ ರೆಡಿ ಮಾಡ್ತಾವಳೆ. ಕಾಫಿ ನೋಡಿ, ಅದೆಲ್ಲ ತಂದು ಇಕ್ಕೊಳ್ಳಿ, ಇವಾಗೆ ಹೋಗ್ತಾ ಬಂದೆವು ನೋಡಿ, ಕಟ್ಕೋತಾಳೆ. ಇವತ್ತು ಬಿರಿಯಾನಿ, ನಿಮಗೆ ಬಿರಿಯಾನಿ ರೆಸಿಪಿ ಬೇರೆ ಸಪ್ರೇಟ್ ಬರುತ್ತೆ ನೋಡಿ. ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ಬಿರಿಯಾನಿ ಬೇಕು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ನಿನಗೆ ಗಣಿ ಕುಷ್ಕ. ಅದಕ್ಕೆ ರಗ್ಗೋಳ ತಕ್ಬಿಡಿ ಬಿರಿಯಾನಿ. ಯಾರು ಫಸ್ಟ್ ಮರ್ಚಿಕ್ತೀರ ಅವ್ರಿಗೆ ಅವ್ರು ಕೇಳಿದ ಬಿರಿಯಾನಿ. ನಿನ್ನೆ ಜಾಮೂನ್ ಮಾಡಿದ್ವಿ, ಹಾಗೆ ವಡೆ ಮಾಡಿದ್ವಿ. ಇವಾಗ ತೋರಿಸ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಡೋಣ. ಎಸ್, ಫ್ರಿಜ್ಜಲ್ಲಿ ಇಕ್ಕು ತಿಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಫಿ ಮೋನಿಕ ಇವಾಗ ಎದ್ಬಿತ್ತೋಳೆ. ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಡ್ಲಿಲ್ಲ. ಇವಾಗ 9 ಕಾಲ ಆಗೈತೆ, ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ. ಇವ್ರು ಆಲ್ರೆಡಿ ಆಟ ಆಡಕ್ಕೆ ನಿಂತಿದ್ದಾರೆ. ಬೆಳಗ್ಗೆ ಸಂಡೇ ಅಲ್ವ ಇವತ್ತು. ನೋಡಿ, ಬಿರಿಯಾನಿ ಮಾಡೋಕ್ಕೆ ಟೈಮ್ ಆಯ್ತು ಅಂದ್ಬಿಟ್ಟು ಮಕ್ಳಿಗೆ ಇಡ್ಲಿ ತರಿಸ್ಕೊಟ್ಬಿಟ್ಟಿದ್ದೀವಿ. ಅರೆ, ಮಕ್ಳು ಎಲ್ಲೆಲ್ಲೋ ಓಡ್ತಾವ್ರೆ, ಇವರೇ ತಿನ್ಕೋತವ್ರೆ. ಅಮ್ಮ ತಿಂಡಿ ಮಾಡೋದು ಲೇಟ್ ಆಯ್ತು ಅಂದ್ಬಿಟ್ಟು ಹೋಗ್ತಾವ್, ನಮ್ಮ ಮತ್ತೆ ಮನೆಗೆ ಹೋಗ್ಬೇಕು ಅಂತ. ಇದು ಅವ್ರ ಮಗ, ಅವ್ರ ಅಮ್ಮನ ಹತ್ರಕ್ಕೆ ಹೋಗಲ್ಲ. ಅಮ್ಮೆ ಅಮ್ಮೆ ಅಂತ ನನ್ನ ತಪ್ಪತಾನೆ. ಇಲ್ಲಿ ಹೋಗ, ನಿಮ್ಮ ಅಮ್ಮನ ತಕ್ಕ ಹೋಗೋ. ಇಲ್ಲ, ಸರಿಯಾಗತ್ತೆ. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಒಂದೇ ರೂಮಲ್ಲಿ ಕುತ್ಕೊಂಡವ್ರು ಎಲ್ಲ. 2 ಅವರಿಂದ ನಾಷ್ಟ ಮಾಡ್ಬಿಟ್ಟು ಇದೇ ರೂಮಲ್ಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇರೋದು. ನಾನು ಇವ್ರಿಗೆಲ್ಲ ಟೀ ಮಾಡೋಣ ಅಂದ್ಬಿಟ್ಟು ಟೀಗೆ ಇಕ್ಕಿದ್ದೀನಿ ನೋಡಿ. ಟೀ ಮಾಡ್ಕೊಡ್ಬೇಕು ಇವಾಗ ಅವ್ರಿಗೆ. ಹಾಗೆ ಮಧ್ಯಾಹ್ನ ಅಡುಗೆಗೆ ಮಟನ್, 2 kg ಮಟನ್ ಸಾಂಬಾರು ಮಾಡ್ಬೇಕು. ಇನ್ನು ಟೈಮ್ ಬಂದಲ್ಲ, 12 ಗಂಟೆ ಆಯ್ತೈತೆ. ಪಲ್ಲವಿ ಬಟ್ಟೆ ಹೋಗಿತ್ತಿದ್ದಾಳೆ. ಅವರೆಲ್ಲ ಮೀಟಿಂಗ್ ಮಾಡ್ತಾವ್ರು. ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾಳೆ ಪಲ್ಲವಿ. ಮಸಾಲೆ ಎಲ್ಲನೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ. ಬಿರಿಯಾನಿ, ಮೊಸರು ಬಜ್ಜಿ ಇದು ಇನ್ನೂ ಐತೆ. ಬಿರಿಯಾನಿ ನೋಡಿ, ಇನ್ನು ಇಷ್ಟ ಆಯ್ತು ಅಷ್ಟೇ, ಎಲ್ಲ ಖಾಲಿ ಆಯ್ತು. ಟೀ ರೆಡಿ ಆಯಿತು. ಏನು ಒಂದೇ ಡ್ರೆಸ್ ಅಂತ ಒಂದೇ ದಿನದ ವೀಡಿಯೋ ಇದೆಲ್ಲ. ಹಾಗೆ ಗೈಸ್, ನಾನು ಮೂಗ್ಬಿಟ್ಟು ಚೇಂಜ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದೇನೋ ಮೂಗ್ಬಿಟ್ಟು ಒಂದೇ ಹಾಕ್ಕೊಂಡಿರೋಕ್ಕಾಗಲ್ಲ, ಚೇಂಜ್ ಮಾಡ್ತಾ ಇರಬೇಕು ಅನ್ಸುತ್ತೆ. ಚೆನ್ನಾಗಿ ಕಾಣಿಸ್ತಿದೆ, ಕಮೆಂಟ್ ಮಾಡಿ ನೋಡಿ. ಟೀ ಎಲ್ಲ ಆಯಿತು, ರೆಡಿ ಮಾಡಿದೆ, ತೊಗೊಂಡೋಗಿ ಕೊಡ್ಬೇಕಷ್ಟೇ ಇವಾಗ ಅವ್ರಿಗೆ. ತಗೊಳ್ಳಿ, ಟೀ ಹೆಂಗಿದೆ ಹೇಳಿ, ಕುಡಿದ್ಬಿಟ್ಟು. ಸುಡ್ತಾ ಕುಡ್ದೇ ಇಲ್ಲ, ಅಂಬ ಖಾಲಿ ಅಮೃತ ಅಂತ ನೀರ್ ತರ. ನಿನ್ಗೂ ಬೇಕೇನೆ? ಇಂಗ್ಲಿಷ್ ತುಂಬಾ ಪ್ರೊಫೆಸರು. ಸಾಂಬಾರ್ ಮಾಡ್ತಿದ್ದಾಳೆ ಪಲ್ಲವಿ. ಚಿಕನ್ ಫ್ರೈ, ಅದು ಮಟನ್ ಸಾಂಬಾರ್ಗಿದು. ಕುಲ್ಫಿ ತಂದು ಕೊಟ್ಟಿದ್ದಾನೆ, ನಾನು ಕುಲ್ಫಿ ತಿಂತಾ ಇದ್ದೀನಿ. ಇವರು ಕುಲ್ಫಿ ತಿಂತಿದ್ದಾರೆ. ನಾವು ಬಟ್ಟೆ ಬರೋಷ್ಟೊಳಗೆ ನಾವೇ ತಿಂದಿದ್ದು ಸಾಕೋನೆ. ಹೆಂಗದ ತಾನ್ಯ? ಹೆಂಗನ್ಸ್ತದೆ? ತಿನ್ನು. ಹೆಂಗನ್ಸ್ತೈತಪ್ಪ? ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾಳೆ ನೋಡಿ ಗೈಸ್, ಹೆಂಗ ಆರ್ಸೋಳೆ. ಚಿಕನ್ ಮಸಾಲ ರುಬ್ಬಕ್ಕೆ ಹೋಗ್ಬಿಟ್ಟು ಆರ್ಸೋಳೆ.
ನೋಡಿ ಇವನ್ನ ಹಳೆ ಚಿನ್ನ ಹಾಕ್ಬಿಟ್ಟು ದೇವ್ರ ತಾಲಿ ತೊಗೊಳೋಣ ಅಂತ ಬಂದಿದ್ದೀವಿ. ಇವಾಗ ನೋಡೋಣ ಎಷ್ಟು ತಗೋತೀವಿ ಅಂತ. ಮೋನಿ ಒಂದು ಗಿಫ್ಟ್ ತೊಗೊಂಡಿದ್ದಾಳೆ, ದೀಪ, ಕಾಮಾಕ್ಷಿ ದೀಪ. ಹಾಗೆ ಅಲ್ಲಿಂದ ಮೇಘ ಲಕ್ಷ್ಮಿಗೆ ಸೀರೆ ತೊಗೋಬೇಕು ಅಂದ್ಲು. ಸೀರೆ ಅಂಗಡಿಗೆ ಹೋಗ್ತಾ ಇದ್ದೀವಿ, ಮೈ ಫ್ಯಾಷನ್ಗೆ. ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇವರಿಬ್ರು ಯಾಕಾರ ಕರ್ಕೊಬಂದು ಅನ್ಸ್ಬಿಟ್ಟೈತಿ. ಇವಳೇನೋ ಸುಮ್ಮನಿರ್ತಾಳೆ, ಇಲ್ಲ ಅವ್ನು ನೋಡಿ ಕಿತಾಪತಿ ನನ್ನ ಮಗ. ಇದ್ರಲ್ಲೇ ಪ್ಲೇನ್ ಇದ್ರೆ ತೋರಿಸಿ, ಹುಚ್ಚಾರ್ದಂಗೆ ಇರ್ತಾನೆ. ಒಬ್ಳು ತಗೊಳಕ್ ಹೋಗಿ ಬಂದ್ಬಿಟ್ಟು 3 ಜನ ಸೀರೆ ತಗೋತವ್ರೆ. ಅವ್ರಿಬ್ರು ದಾಳಿ ತಗೊಂಡಿದ್ದೀವಿ. ಇವ್ನು ನೋಡಿ ಹೆಂಗ್ ಬಿತ್ಕೊಂಡು ಹೊರಟಾಡ್ತಾವೆ. ಇವ್ನು ನೋಡಿ ಇವನ್ನ ಹೆಂಗಾಡ್ತಾವನೆ. ಅವ್ರಿಗೇನು ಚಿಂತೆ, ಶಾಪಿಂಗ್ ಮಾಡೋ ಚಿಂತೆ. ಈ ಮಕ್ಳು ಹೆಂಗಾರ ಬಿತ್ಕೊಂಡು ಒದ್ದಾಡ್ಲಿ. 6040 ರೂಪಾಯಿ. ಇವಾಗ ಊಟ ಮಾಡಬೇಕು. ಅದೇ 3:30 ಆಗೈತೆ. ಹುಡುಗರ್ದೆಲ್ಲ ಆಯಿತು. ಅದೇ ನಾಷ್ಟ ಮಾಡಿದ್ ಲೇಟ್ ಆಯ್ತಲ್ವಾ, ಅದಕ್ಕೆ ಊಟ ಲೇಟು. ಬನ್ರಮ್ಮ, ಕೈ ತೊಳ್ಕೊ ಬನ್ರಿ. ಇವ್ರ ಜಾಕೆಟ್ ಹೆಂಗ್ ಹೊಲ್ಸೋದು ಅಂತ ಅಲ್ಲೇ ಯೋಚನೆ ಮಾಡ್ತಾವ್ರೆ. ನೋಡಿ, ಇದು ದೊಡ್ಡ ಅಕ್ಕ ಬಂದ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಬಿಸಿ 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 ನೋಡಿ ಗೈಸ್, ನಾವು ಮುದ್ದೆ ಇಷ್ಟಪ್ಪ ತಿಂತೀವಿ ಅಂತ. ಇದು ನಂದು ಮುದ್ದೆ ಸಾಲ್ಟ್ ಇದೆ, ಅದಕ್ಕೆ ಅಷ್ಟೇ ಸಿಕ್ಕಿರೋದು. ತಿನ್ನೋದು ಇಷ್ಟೇಯ. ಓಕೆ ಗೈಸ್, ಸಿಗೋಣ ಊಟ ಮಾಡಿ. ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲ ಅಣ್ಬಿಟ್ವಿ. ಇವಾಗ ಮರ್ಚೋದಿರೋದು. ಇವಳು ಟಾಪ್ ಟ್ರಕ್ ಕೂತಿದ್ದಾಳೆ. ಇವಳು ಪಾತ್ರೆ ತೊಳಿತಾ ಇದ್ಲು, ಹಂಗೆ ಓಡ್ ಬಂದ್ಬಿಟ್ಟವಳೆ ನೈಟಿ ಆಂಟಿ. ಓ, ಇವ್ರು ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದಾರೆ ಗೈಸ್. ನಮ್ಮ ಪಲ್ಲವಿ ಎಲ್ಲರೂ ಇದ್ದಾಗೆ ಕ್ಲೀನ್ ಮಾಡಿಸ್ಕೊಳ್ಳೋ ನಮ್ಗೆ ಕೇಳಿಸ್ಬಿಟ್ಟಿದ್ದಾಳೇನೋ. ಅಂದರೆ ಇವರೆಲ್ಲ ಇನ್ನೇನೋ ಹೋಗ್ಬಿಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಎಲ್ಲೂ ಹೋಗಲ್ಲ ಅಷ್ಟೆ. ಪಲ್ಲವಿ ಮನೆಯಿಂದ ಅಣ್ಣನ ಮನೆಗೆ ಬಂದಿದ್ದೀವಿ. ಮೇಘ ಮತ್ತು ಮೋನಿ ಹೋಯ್ತಿದ್ರು ಅಂದರೆ ಅಣ್ಣನ ಮನೆಗೆ ಬಂದಿರಲಿಲ್ಲ, ಅದಕ್ಕೆ ಬಂದ್ವಿ. ಪಲ್ಲವಿ ಮನೆ ಎದುರುಗಡೆ ಮನೆಯೇ ನಮ್ಮ ಅಣ್ಣನ ಮನೆ. ನೋಡಿ ಎಷ್ಟು ಚೆನ್ನಾಗಿ ಹುಡುಗರವ್ರೆ. ಒಂದು ಟೈಮಲ್ಲಿ ನಾವು ಫುಲ್ ಹುಡುಗಿರಿದ್ದು, ನಮ್ಮ ಸೀಸನ್ನು. ಇವಾಗ ಫುಲ್ ಹುಡುಗರು. ಇವಳು ಒಬ್ಬಳೆ ಇಷ್ಟು ಚೆನ್ನಾಗಿ ಬಿಸ್ಕೆಟು ಫಸ್ಟು ಲಿಶು ತಿಂದ, ಅವನು ಕೊಡಲಿಲ್ಲ ಜಶ್ವಿಕ್ಕೆ. ಅದಕ್ಕೆ ಅವ್ನು ತಗೊಂಡಿದ್ಕೆ ಅಣ್ಣ ತಿರುಗಿ ಎತ್ಕೋತವನಮ್ಮ ಅಂತ ರಮ್ಮಗೆ ಹೇಳ್ತಾನೆ, ಅಂದ್ರಲ್ಲಿ ಎತ್ಕೋತವನೆ ಅಂತ. ನೋಡಿ, ಇದು ನಮ್ಮ ಅಣ್ಣನ ಮನೆ. ಅಲ್ಲಿ ಅಂಬೋಕೈತೆ ನೋಡಿ, ಅಲ್ಲಿ ನೋಡಿ ಆ ಬಿಸ್ಕೆಟ್ ಮನೆ ಕಾಣಿಸ್ತೈತೆ ನೋಡಿ, ಉದ್ದಕ್ಕೆ ಗ್ರೀನ್ ಕಲರ್. ಅದೇ ಪಲ್ಲವಿ ಮನೆ. ಅಲ್ಲಿ ಮೇಲ್ಗಡೆ ಇರೋದು ನಮ್ಮ ಮಾಮೂನ ಮನೆ, 2ನೇ ಮಾಮೂನ ಮನೆ. ಇಷ್ಟೇ ಹತ್ರ. ಇಲ್ಲಿಂದ ಈ ರೋಡಿಗೆ ಬಂದರೆ ಇವರು. ಬಾಯ್ ಮಾಡ್ರೆ. ಮೋನಿಕಾ ಮೇಘ, ತಾನಿಯಾ ಬಾಯ್. ಬರೀ ಕೈಲಿ ಬರ್ತಾರೆ, ಹಿಂಗೆ ಅಕ್ಕನ ಮನೇಲಿ ಬಿಡೋದ ತುಂಬ್ಕೊಂಡು ಹೋಯ್ತವ್ರೆ.